ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಅವಿನಾವ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನುವರೆಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾನೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಹಾಗೆ ಹೋಗ್ಬಿಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ವೀಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ. ಸೊ ತುಂಬ ಜನರಿಗೆ ಗೊತ್ತಿರುತ್ತೆ ಇದು ಸೆಟ್ಟಿಂಗ್ಸು, ಇನ್ನು ಕೆಲವರು ಗೊತ್ತಿಲ್ಲದೆ ಇರ್ಬೋದು. ಸೊ ನೀವು ಆ್ಯಂಡ್ರಾಯ್ಡ್ ಫೋನಲ್ಲಿ ಯಾವ ರೀತಿ ಟೈಮು ಮತ್ತು ಡೇಟನ್ನು ಸೆಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಹೌದು, ನೀವು ಕೂಡ ತುಂಬ ಈಸಿಯಾಗಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ತುಂಬ ಟೈಮ್ ಆ್ಯಂಡ್ ಡೇಟ್ನ ಚೇಂಜ್ ಮಾಡ್ಬೋದು. ಸೊ 100% ಅಲ್ಲ, 200% ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಯಾರು ಗೊತ್ತಿಲ್ಲ ಅಂಥವ್ರಿಗೆಲ್ಲ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಕಡೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಬೇರೆ ಫೋನ್ಗಳಲ್ಲಿ ಸೆಟ್ಟಿಂಗ್ಸಲ್ಲಿ ಬೇರೆ ಆಪ್ಷನ್ಗಳು ಇರ್ಬೋದು. ಅಂದರೆ ಟೈಮ್ ಮತ್ತು ಡೇಟನ್ನ ಸೆಲೆಕ್ಟ್ ಮಾಡಲಿಕ್ಕೆ. ಸೊ ಪ್ಲೀಸ್ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ, ಈ ರೀತಿ ಸೆಟ್ಟಿಂಗ್ಸಲ್ಲಿ ಹೋದಾಗ ಸರ್ಚ್ ಬಾರಲ್ಲಿ ಡೇಟ್ ಆ್ಯಂಡ್ ಟೈಮ್ ಅಂತಲೂ ಕೂಡ ಸರ್ಚ್ ಮಾಡ್ಬೋದು. ಡೇಟ್ ಆ್ಯಂಡ್ ಟೈಮ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಬಂದುಬಿಡುತ್ತೆ. ಸೊ ಇಲ್ಲ ಅಂದರೆ ಬ್ಯಾಕ್ ಹೋಗಿ ಸರ್ಚ್ ಮಾಡಿನೂ ನೀವು ಕೂಡ ಸೆಟ್ಟಿಂಗ್ಸನ್ನು ಅದು ಆ ಸೆಟ್ಟಿಂಗ್ಸ್ ಶೋ ಆಗುತ್ತೆ, ಆಪ್ಷನ್ ಶೋ ಆಗುತ್ತೆ. ಸೊ ನೋಡಿ, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಮೊಬೈಲಲ್ಲಿ ಕೊಟ್ಟಿದ್ರೆ ಆಪ್ಷನ್ ಮುಂದೆ ಸರ್ಚ್ ಮಾಡಿಬಿಟ್ಟು ಸೆಲೆಕ್ಟನ್ನು ಮಾಡ್ಬೋದು. ನೋಡಿ, ಈಗ ನೋಟಿಫಿಕೇಷನ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಅಲ್ಲ, ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಅಡಿಷ್ನಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸಿಸ್ಟಮ್ ಸೆಟ್ಟಿಂಗ್ಸು, ಡೇಟ್ ಆ್ಯಂಡ್ ಟೈಮು, ಲ್ಯಾಂಗ್ವೇಜಸ್ ಆ್ಯಂಡ್ ಇನ್ಪುಟು, ರೀಜನ್ನು, ಅಕ್ಸೆಸಬಿಲಿಟಿ, ಗೆಸ್ಟರ್ಸ್, ಶಾರ್ಟ್ಕಟ್ಸು, ಕ್ವಿಕ್ ಬಾಲು, ಒನ್ ಹ್ಯಾಂಡೆಡ್ ಮೋಡು, ಕ್ಲಿಯರ್ ಸ್ಪೀಕರು, ಮತ್ತು ಸ್ಪೆಷಲ್ ಫೀಚರ್ಸು, ಫ್ಲೋಟಿಂಗ್ ವಿಂಡೋಸು, ಮೆಮೊರಿ ಎಕ್ಸ್ಟೆನ್ಷನ್ನು, ಸೆಕೆಂಡ್ ಸ್ಪೇಸು, ಎಂಟರ್ಪ್ರೈಸ್ ಮೋಡು, ನಿಮಗೆ ಡಿಫ್ರೆಂಟ್ ಆಪ್ಷನ್ಗಳು ನಿಮಗೆ ಸಿಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಸಿಸ್ಟಮ್ ಸೆಟ್ಟಿಂಗ್ಸಲ್ಲಿ ಬರ್ತಕ್ಕಂಥ ಟೈಮ್ ಆ್ಯಂಡ್ ಡೇಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಟೈಮ್ ಆ್ಯಂಡ್ ಡೇಟ್ ಆಪ್ಷನ್ನು ಸೆಟ್ ತೋರಿಸುತ್ತೆ. ನೋಡಿ, ಫಸ್ಟು ಸೆಟ್ ಟೈಮ್ ಆಟೋಮೆಟಿಕ್ಲಿ ಅಂತ ಇದೆ. ನೀವು ಟೈಮ್ ಆ್ಯಂಡ್ ಡೇಟನ್ನು ಆಟೋಮೆಟಿಕ್ಕಾಗಿ ಸೆಟ್ ಆಗಬೇಕು ಅಂದ್ಕೊಂಡಿದ್ರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಟಿಕ್ ಮಾಡಿದ್ರೆ ಸಾಕು, ಟೈಮ್ ಆ್ಯಂಡ್ ಡೇಟ್ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗುತ್ತೆ. ನೀವೇನು ಇದು ಮಾಡೋ ಅವಶ್ಯಕತೆಯೇ ಇಲ್ಲ, ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬೇಡ, ನಾನು ಅಕಾರ್ಡಿಂಗ್ ನಾನೇ ಟೈಮನ್ನು ಸೆಟ್ ಮಾಡ್ಕೋತೀನಿ ಅಂದರೆ ಡೇಟ್ನ ಚೂಸ್ ಮಾಡಿ. ಇದು ಡೇಟು, ಇದು ಮಂತು, ಇದು ಇಯರು, ನೋಡಿ ಹಾಗೆ ಇದೆ ಡಿಫಾಲ್ಟು. ನನ್ನ ಟೈಮ್ ಈಗ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. ಸೊ ನೋಡಿ, ತುಂಬ ಈಸಿಯಾಗಿ ಇದು ಮಾಡ್ಕೋಬೋದು. ನೋಡಿ, ನಾನು ಟೈಮು ಆಟೋಮೆಟಿಕ್ಕಾಗಿ ಇರಲಿ ಅಂತ ನಾನು ಸೆಟ್ ಮಾಡಿದ್ದೀನಿ. ಸೊ ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ನೀವು ಕೂಡ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ನೋಡ್ತಾ ಇರಿ ಅವಿನಾವ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.